ನಮಸ್ಕಾರ. ಬನ್ನಿ ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ನೇರವಾಗಿ ಧುಮುಕೋಣ. ಒಂದು ಸಂಪೂರ್ಣ ವೈಫಲ್ಯ ಅಂದ್ರೆ ಫ್ಲಾಪ್ ಆದ ಪ್ರಯೋಗ ಹೇಗೆ ಜಗತ್ತನ್ನೇ ಬದಲಾಯಿಸುವಂತಹ ಒಂದು ದೊಡ್ಡ ಸರಪಳಿ ಕ್ರಿಯೆಗೆ ಅಥವಾ ಡಾಮಿನೋ ಎಫೆಕ್ಟ್ಗೆ ಕಾರಣವಾಯಿತು ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ಇತಿಹಾಸದಲ್ಲಿ ಕೆಲವೊಮ್ಮೆ ಜಗತ್ತನ್ನೇ ತಿರುಗಿಸುವಂತಹ ಆವಿಷ್ಕಾರಗಳು ಬರೋದು ಭಾರೀ ಯಶಸ್ಸಿನಿಂದ ಅಲ್ಲ, ಬದಲಾಗಿ ಒಂದು ಸಣ್ಣ ಆಕಸ್ಮಿಕ ತಪ್ಪಿನಿಂದ. ಒಬ್ಬ ಹದಿಹರೆಯದ ಹುಡುಗನ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿದ್ದೇ ಆಧುನಿಕ ವೈದ್ಯಕೀಯ ಕ್ಷೇತ್ರದ ಹುಟ್ಟಿಗೆ ಕಾರಣವಾಯ್ತು ಅಂದ್ರೆ ನಂಬ್ತೀರಾ? ಮೇಲ್ನೋಟಕ್ಕೆ ವಿಕ್ಟೋರಿಯನ್ ಕಾಲದ ಹೈ ಫ್ಯಾಷನ್ ಟ್ರೆಂಡ್ಗೂ ಇತಿಹಾಸದ ಅತ್ಯಂತ ಭೀಕರವಾದ ಕಾಯಿಲೆಗೆ ಮದ್ದು ಕಂಡುಹಿಡಿಯೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅನಿಸ್ಬೋದು. ಉಷ್ಣವಲಯದ ರೋಗ, ಬಟ್ಟೆಯ ಬಣ್ಣ ಮತ್ತೆ ಔಷಧ ಇವೆಲ್ಲ ಹೇಗೆ ಕನೆಕ್ಟ್ ಆಗಿವೆ ಅಲ್ವಾ? ಇದೆಲ್ಲವೂ ಶುರುವಾಗೋದು ಆ ಒಂದೇ ಒಂದು ಲ್ಯಾಬ್ ತಪ್ಪು ಅಥವಾ ಮಿಸ್ಟೇಕ್ನಿಂದ. ಭಾಗ 1. ಸುಂದರವಾದ ಆಕಸ್ಮಿಕ. 1856ರ ಸಮಯವದು. ಲಂಡನ್ನ ರಾಯಲ್ ಕಾಲೇಜ್ ಆಫ್ ಕೆಮಿಸ್ಟ್ರಿಯಲ್ಲಿ ಓದ್ತಿದ್ದ ಕೇವಲ 18 ವರ್ಷದ ವಿಲಿಯಂ ಹೆನ್ರಿ ಪರ್ಕಿನ್ ತನ್ನ ಈಸ್ಟರ್ ರಜೆಯಲ್ಲಿ ಮನೆಯಲ್ಲಿ ಒಂದು ಚಿಕ್ಕ ಲ್ಯಾಬ್ ಸೆಟಪ್ ಮಾಡ್ಕೊಂಡಿದ್ದ. ಅವನ ಪ್ರೊಫೆಸರು ಒಂದು ಭಾರಿ ದೊಡ್ಡ ಸವಾಲ್ ಕೊಟ್ಟಿದ್ರು. ಅದೇನಪ್ಪಾ ಅಂದ್ರೆ ಮಲೇರಿಯಾ ರೋಗಕ್ಕೆ ಬಳಸುವ ಕ್ವಿನೈನ್ ಅನ್ನೋ ಔಷಧಿಯನ್ನ ಕೃತಕವಾಗಿ ಅಂದ್ರೆ ಲ್ಯಾಬಲ್ಲಿ ಸೃಷ್ಟಿಸುವುದು. ಆ ಕಾಲದಲ್ಲಿ ಕ್ವಿನೈನ್ ಸಿಗ್ತಾ ಇದ್ದದ್ದು ಕೇವಲ ದಕ್ಷಿಣ ಅಮೆರಿಕಾದ ಒಂದು ಮರದ ತೊಗಟೆಯಿಂದ ಮಾತ್ರ. ಹಾಗಾಗಿ ಅದು ಸಿಕ್ಕಾಪಟ್ಟೆ ದುಬಾರಿಯಾಗಿತ್ತು. ಪರ್ಕಿನ್ ಏನ್ ಮಾಡ್ದ ಅಂದ್ರೆ ಕಲ್ಲಿದ್ದಲಿನ ತ್ಯಾಜ್ಯವಾದ ಆನಲಿನ್ ಅನ್ನೋ ಎಣ್ಣೆ ಅಂಶ ಬಳಸಿ ಈ ಕ್ವಿನೈನ್ ಪಡೆಯೋಕೆ ಟ್ರೈ ಮಾಡ್ದ. ಆದ್ರೆ ಸಿಕ್ಕಿದ್ದೇನು ಬರೀ ಕಪ್ಪು ಬಣ್ಣದ ಜಿಗುಟಾದ ನಿರುಪಯುಕ್ತ ಕೆಸರು. ಆದ್ರೆ ಅಸಲಿ ಮ್ಯಾಜಿಕ್ ನಡೆಯೋದೇ ಇಲ್ಲಿ. ಪರ್ಕಿನ ಕಸವನ್ನ ಎಸೆಯಲಿಲ್ಲ, ಬದಲಾಗಿ ಆ ಫ್ಲಾಸ್ಕನ್ನ ಆಲ್ಕೋಹಾಲ್ನಿಂದ ತೊಳೆದ. ಆಗ ಆ ಕಪ್ಪು ಕೆಸರು ಕರಗಿ ಅತ್ಯಂತ ಅದ್ಭುತವಾದ ಪ್ರಕಾಶಮಾನವಾದ ನೇರಳೆ ಅಂದ್ರೆ ಪರ್ಪಲ್ ಬಣ್ಣದ ದ್ರಾವಣವಾಗಿ ಬದಲಾಯಿತು. ಈ ಆವಿಷ್ಕಾರ ಎಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡ್ತು ಅಂತ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಸಾವಿರಾರು ವರ್ಷಗಳಿಂದ ಈ ಕಡು ನೇರಳೆ ಬಣ್ಣ ಬೇಕು ಅಂದ್ರೆ ಅದಕ್ಕೆ ಇದ್ದ ಒಂದೇ ದಾರಿ ಟೈರಿಯನ್ ಪರ್ಪಲ್. ಜಸ್ಟ್ 1 ಗ್ರಾಂ ಬಣ್ಣ ಮಾಡೋಕೆ 10,000 ಸಮುದ್ರ ಬಸವನ ಹುಳುಗುಲು ಅಥವಾ ಸೀ ಸ್ನೇಲ್ಸ್ ಬೇಕಿತ್ತು. ಊಹಿಸ್ಕೊಳ್ಳಿ, ಇದು ಚಿನ್ನಕ್ಕಿಂತಲೂ ದುಬಾರಿಯಾಗಿತ್ತು, ಕೇವಲ ರಾಜಮನೆತನದವರಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಈಗ ಕಲ್ಲಿದ್ದಿಲಿನ ತ್ಯಾಜ್ಯದಿಂದ ಬಹಳ ಅಗ್ಗವಾಗಿ ತಯಾರಾದ ಈ ಪರ್ಕಿನ್ಸ್ ಮೌವ್ ಆ ರಾಯಲ್ ಬಣ್ಣವನ್ನ ಪ್ರತಿಯೊಬ್ಬರಿಗೂ ಸಿಗುವಂತೆ ಮಾಡ್ತು. ಇದೊಂದು ರಿಯಲ್ ಗೇಮ್ ಚೇಂಜರ್. ಭಾಗ 2. ಮಾವ್ ಮೀಸಲ್ಸ್. ಈ ಹೊಸ ಬಣ್ಣ ಕೇವಲ ಬಟ್ಟೆಗಳಿಗಷ್ಟೇ ಸೀಮಿತವಾಗ್ಲಿಲ್ಲ. ಯುರೋಪ್ನ ಬೀದಿಗಳಲ್ಲಿ ಇದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಬಿಸ್ತು. ಅಕ್ಷರಶಃ ಇದೊಂದು ಫ್ಯಾಷನ್ ಪ್ಯಾಂಡಮಿಕ್ ಆಗ್ಬಿಡ್ತು. 1859ರ ಹೊತ್ತಿಗೆ ಇಡೀ ಲಂಡನ್ ನಗರ ಈ ಒಂದೇ ಬಣ್ಣದಲ್ಲಿ ಮುಳುಗಿ ಹೋಗಿತ್ತು. ಗೌನ್ಗಳು, ಗ್ಲೌಸ್ಗಳು, ರಿಬ್ಬನ್ಗಳು ಎಲ್ಲೆಡೆ ಇದೇ ಎಲೆಕ್ಟ್ರಿಕ್ ನೇರಳೆ ಬಣ್ಣ ಕಂಗೊಳಿಸ್ತಾ ಇತ್ತು. ಆ ಕಾಲದ ಫೇಮಸ್ ವಿಡಂಬನಾತ್ಮಕ ಪತ್ರಿಕೆ ಪಂಚ್ ನಗರದಾದ್ಯಂತ ಮಹಿಳೆಯರೆಲ್ಲ ಈ ಹೊಸ ಬಣ್ಣಕ್ಕೆ ಮಾರು ಹೋಗಿರೋದನ್ನ ನೋಡಿ ಇಡೀ ಸಿಟಿಗೆ ಮಾವ್ ಮಿಸ್ಸಲ್ಸ್ ಅನ್ನೋ ಕಾಯಿಲೆ ಅಂಟ್ಕೊಂಡಿದೆ ಅಂತ ತಮಾಷೆ ಮಾಡಿತು. ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ರಾಜಮನೆತನದ ಮಹಿಳೆಯರು ಈ ಬಣ್ಣಕ್ಕೆ ಒಪ್ಪಿಗೆ ಸೂಚಿಸಿದ ಮರುಕ್ಷಣವೇ ಇದೊಂದು $multi-billion ಉದ್ಯಮವಾಗಿ ಬೆಳೆದು ನಿಂತುಬಿಡ್ತು. ಕೇವಲ 19ನೇ ವಯಸ್ಸಿನಲ್ಲಿ ಪರ್ಕಿನ್ ತನ್ನ ಕಾಲೇಜೋದನ್ನ ಬಿಟ್ಟು ತಂದೆ ಉಳಿತಾಯದ ಹಣದಲ್ಲೇ ಪ್ರಪಂಚದ ಮೊಟ್ಟಮೊದಲ ಕೃತಕ ರಾಸಾಯನಿಕ ಕಾರ್ಖಾನೆ ಶುರು ಮಾಡ್ದ. ವಿಕ್ಟೋರಿಯಾ ರಾಣಿಯ ಒಂದೇ ಒಂದು ಮಾವ್ ಸಿಲ್ಕ್ ಗೌನ್ ಇಡೀ ಜಗತ್ತಿನ ಫ್ಯಾಷನ್ ಟ್ರೆಂಡನ್ನೇ ಬದಲಾಯಿಸ್ಬಿಡ್ತು ಅಂದ್ರೆ ಸುಳ್ಳಲ್ಲ. ಭಾಗ 3. ಆಧುನಿಕ ರಸಾಯನಶಾಸ್ತ್ರದ ಉಗಮ. ಪರ್ಕಿನ್ನ ಈ ಬಿಸ್ನೆಸ್ ಐಡಿಯಾ ಬರೀ ಬಟ್ಟೆಗಳ ಬಣ್ಣವನ್ನಷ್ಟೇ ಬದಲಾಯಿಸಲಿಲ್ಲ. ಇದು ಇಂದಿನ ಇಡೀ ಆಧುನಿಕ ಸಾವಯವ ರಾಸಾಯನಿಕ ಅಂದ್ರೆ ಮಾಡರ್ನ್ ಆರ್ಗ್ಯಾನಿಕ್ ಕೆಮಿಕಲ್ ಉದ್ಯಮಕ್ಕೆ ಭದ್ರವಾದ ಅಡಿಪಾಯ ಹಾಕ್ತು. ಕಲ್ಲಿದ್ದಲಿನಂತಹ ವೇಸ್ಟ್ ವಸ್ತುಗಳಿಂದಲೂ ತುಂಬಾ ಮೌಲ್ಯಯುತವಾದ ಕೃತಕ ಸಂಯುಕ್ತಗಳನ್ನ ಭಾರೀ ಪ್ರಮಾಣದಲ್ಲಿ ಮಾಡ್ಬೋದು ಅಂತ ಈ ಸಂಕೀರ್ಣ ರಾಸಾಯನಿಕ ಮಿಶ್ರಣ ಪ್ರೂವ್ ಮಾಡ್ತು. ಇದನ್ನ ನೋಡಿದ ಯುರೋಪ್ನ ಬೇರೆ ಕೆಮಿಸ್ಟ್ಗಳು ಸುಮ್ಮನಿರ್ತಾರಾ? ಖಂಡಿತ ಇಲ್ಲ. ಅವರು ತಕ್ಷಣವೇ ಹೊಸ ಕೃತಕ ಫ್ಲೇವರ್ಸ್, ಪರ್ಫ್ಯೂಮ್ಸ್, ಸ್ಫೋಟಕಗಳು ಮತ್ತು ಪ್ಲಾಸ್ಟಿಕ್ನಂತಹ ವಸ್ತುಗಳನ್ನ ಕಂಡುಹಿಡಿಯೋಕೆ ಶುರು ಮಾಡಿದ್ರು. ನಮ್ಮ ಸುತ್ತಮುತ್ತಲಿರುವ ಈ ಬಣ್ಣದ ಜಗತ್ತಿಗೆ ಆ ಆಕಸ್ಮಿಕ ಶೋಧನೆ ಕಾರಣ. ಭಾಗ 4. ಮ್ಯಾಜಿಕ್ ಬುಲೆಟ್. ಬನ್ನಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಶುರುವಾದ ಈ ಕೃತಕ ಬಣ್ಣಗಳ ಕ್ರಾಂತಿ ಮೈಕ್ರೋಬಯಾಲಜಿ ಅಥವಾ ಸೂಕ್ಷ್ಮ ಜೀವಿ ವಿಜ್ಞಾನವನ್ನ ಹೇಗೆ ಬದಲಾಯಿತು ಅಂತ ನೋಡೋಣ. ದಶಕಗಳ ಕಾಲ ಈ ಬಣ್ಣಗಳನ್ನ ಬಟ್ಟೆಗಳಿಗೆ ಮಾತ್ರ ಬಳಸಲಾಗ್ತಿತ್ತು. ಆದ್ರೆ ಜರ್ಮನಿಯ ಬ್ರಿಲಿಯಂಟ್ ಡಾಕ್ಟರ್ ಪಾಲ್ ಎರ್ಲಿಕ್ ಒಂದು ಹೊಸ ಲಾಜಿಕ್ ತಂದ್ರು.
ಅವರು ಕ್ಷಯರೋಗದ ಬ್ಯಾಕ್ಟೀರಿಯಾಗಳನ್ನ ಮೈಕ್ರೋಸ್ಕೋಪ್ ಅಡಿಯಲ್ಲಿ ನೋಡಕ್ಕೆ ಇದೇ ಪರ್ಕಿನ್ನ ಆನಿಲಿನ್ ಬಣ್ಣಗಳನ್ನ ಬಳಸ್ತಿದ್ರು. ಆ ಬಣ್ಣಗಳು ಬರೀ ಬ್ಯಾಕ್ಟೀರಿಯಾಗಳಿಗೆ ಮಾತ್ರ ಅಂಟ್ಕೊಳ್ತಾ ಇತ್ತು, ಸುತ್ತಲಿನ ಮಾನವ ಜೀವಕೋಶಗಳಿಗೆ ಏನು ಮಾಡ್ತಾ ಇರಲಿಲ್ಲ. ಇದರಿಂದ ಅವ್ರಿಗೊಂದು ಐಡಿಯಾ ಬಂತು. ಒಂದು ಬಣ್ಣ ಬರೀ ರೋಗಾಣುವಿಗೆ ಮಾತ್ರ ಅಂಟುಕೊಳ್ಳುತ್ತೆ ಅಂದ್ರೆ ಅದೇ ಬಣ್ಣದ ಅಣುವಿಗೆ ಆರ್ಸೆನಿಕ್ನಂತಹ ವಿಷ ಸೇರಿಸಿದ್ರೆ ಏನಾಗಬಹುದು? ರೋಗಿಗೆ ಹಾನಿಯಾಗದಂತೆ ಕೇವಲ ರೋಗಾಣುವನ್ನ ಮಾತ್ರ ಟಾರ್ಗೆಟ್ ಮಾಡಿ ಸಾಯಿಸಬಹುದಲ್ವೇ? ಈ 606 ಅನ್ನೋ ನಂಬರ್ ಇದೆಯಲ್ಲ, ಇದು ನಿಜಕ್ಕೂ ಮನುಷ್ಯನ ಛಲಕ್ಕೆ ಸಾಕ್ಷಿ. ಸರಿಯಾದ ಆರ್ಸೆನಿಕ್ ಆಧಾರಿತ ಸಂಯುಕ್ತವನ್ನ ಕಂಡುಹಿಡಿಯೋಕೆ ಪಾಲ್ ಎರ್ಲಿಕ್ ಮತ್ತು ಅವರ ತಂಡ ಬರೋಬ್ಬರಿ 606 ಬಾರಿ ಪ್ರಯೋಗಗಳನ್ನ ಮಾಡಬೇಕಾಯಿತು. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಪ್ರಮುಖ ಅಂಶ ಏನಂದ್ರೆ, ಒಬ್ಬ ಹದಿಹರೆಯ ಯುವಕನ ಫೇಲ್ ಆದ ಪರ್ಪಲ್ ಬಣ್ಣದ ಎಕ್ಸ್ಪೆರಿಮೆಂಟ್ ನೇರವಾಗಿ ಇಂದಿನ ಜೀವ ಉಳಿಸುವ ಮಾಡರ್ನ್ ಮೆಡಿಸಿನ್ಗೆ ದಾರಿ ಮಾಡಿಕೊಡ್ತು. ಕಾಂಪೌಂಡ್ 606 ಅಥವಾ ಸಾಲ್ವರ್ಸನ್ ಹಿಂದೆಂದೂ ಗುಣಪಡಿಸಲಾಗದ ಸಿಫಿಲಿಸ್ನಂತಹ ಭೀಕರ ರೋಗವನ್ನ ಕ್ಯೂರ್ ಮಾಡುವ ವಿಶ್ವದ ಮೊಟ್ಟಮೊದಲ ಮ್ಯಾಜಿಕ್ ಬುಲೆಟ್ ಅಥವಾ ಟಾರ್ಗೆಟೆಡ್ ಡ್ರಗ್ ಆಗಿ ಹೊರಹೊಮ್ಮಿತು. ನಿಜಕ್ಕೂ ಇದೊಂದು ಮೈಲುಗಲ್ಲು. ಭಾಗ 5. ವಿಕ್ಟೋರಿಯನ್ ಯುಗದ ರಾಸಾಯನಿಕ ರಹಸ್ಯ. ಪರ್ಕಿನ್ನ ಕಥೆ ಮುಗೀತು ಅಂತ ನಾವು ಅನ್ಕೊಳ್ಳುವಾಗ್ಲೇ ಆಧುನಿಕ ವಿಜ್ಞಾನ ಒಂದು ರೋಚಕವಾದ ಟ್ವಿಸ್ಟ್ ಕೊಡುತ್ತೆ. ಅಬರ್ಡೀನ್ ಯೂನಿವರ್ಸಿಟಿಯ ಡಾಕ್ಟರ್ ಜಾನ್ ಪ್ಲೇಟರ್ ಮಾಡಿದ ಈ ಡಿಟೆಕ್ಟಿವ್ ಕೆಲಸ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಜಗತ್ತಿನಾದ್ಯಂತ ಮ್ಯೂಸಿಯಂಗಳಲ್ಲಿ ಪರ್ಕಿನ್ ತಯಾರಿಸಿದ ಕೇವಲ 8 ಒರಿಜಿನಲ್ ಬಾಟ್ಲುಗಳು ಮಾತ್ರ ಉಳಿದಿವೆ. ಡಾಕ್ಟರ್ ಪ್ಲೇಟರ್ ಆ ಬಾಟ್ಲುಗಳ ಸ್ಯಾಂಪಲ್ಸ್ ಮತ್ತು ವಿಕ್ಟೋರಿಯನ್ ಕಾಲದ ಅಂಚೆಚೀಟಿಗಳನ್ನ LCMS ಟೆಕ್ನಾಲಜಿ ಬಳಸಿ ಅನಲೈಸ್ ಮಾಡ್ತಾರೆ. ಆಗ ಗೊತ್ತಾದ ಆಘಾತಕಾರಿ ವಿಷಯ ಏನಂದ್ರೆ, ಪರ್ಕಿನ್ 1856ರಲ್ಲಿ ಪೇಟೆಂಟ್ ಪಡೆದ ವಿಧಾನ ಫಾಲೋ ಮಾಡಿದ್ರೆ 4 ಬೇರೆ ಬೇರೆ ಕ್ರೋಮೋಫೋರ್ಗಳು ಪ್ರೊಡ್ಯೂಸ್ ಆಗ್ತವೆ. ಆದ್ರೆ ಮ್ಯೂಸಿಯಂನಲ್ಲಿರೋ ಒರಿಜಿನಲ್ ಬಾಟ್ಲುಗಳಲ್ಲಿರೋದು ಕೇವಲ ಮಾವಿನ್ A ಮತ್ತು B ಮಾತ್ರ. ಇದರರ್ಥ ಪೇಟೆಂಟ್ನಲ್ಲಿ ಹೇಳಿರೋ ಮೆಥಡ್ಗೂ ಬಾಟ್ಲಲ್ಲಿರೋ ಒರಿಜಿನಲ್ ಬಣ್ಣಕ್ಕೂ ಮ್ಯಾಚ್ ಆಗ್ತಾನೇ ಇಲ್ಲ. ಇದು ನಿಜವಾದ ರಾಸಾಯನಿಕ ವಿಧಾನ ಹೇಗೆ ಸೀಕ್ರೆಟ್ ಆಗಿ ಉಳ್ಕೊಂಡಿತ್ತು ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸುತ್ತೆ. ಡಾಕ್ಟರ್ ಪ್ಲೇಟರ್ ತಮ್ಮ ಪ್ರಯೋಗಗಳ ಮೂಲಕ ಎನ್-ಟರ್ಟ್ ಬ್ಯೂಟೈಲ್ ಪೀಟೊಲುಯಿಡಿನ್ ಅನ್ನೋ ಪ್ರೊಟೆಕ್ಟಿಂಗ್ ಗ್ರೂಪ್ ಬಳಸಿ ನೋಡಿದಾಗ ಇಳುವರಿ 5%ಗೆ ಏರಿತು. ಅಷ್ಟೇ ಅಲ್ಲ, ಇದು ಮ್ಯೂಸಿಯಂನಲ್ಲಿರೋ ಆ ಹಿಸ್ಟಾರಿಕಲ್ ಬಾಟಲ್ಗಳ ರಾಸಾಯನಿಕ ಸಂಯೋಜನೆಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯಿತು. ಇದರಿಂದ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ, ಆ ಯುವ ಕೆಮಿಸ್ಟ್ ಎಷ್ಟರ ಮಟ್ಟಿಗೆ ಒಬ್ಬ ಚಾಣಾಕ್ಷ ಉದ್ಯಮಿಯಾಗಿದ್ದ ಅನ್ನೋದು. ಕೃತಕ ಬಣ್ಣಗಳ ಬೇಡಿಕೆ ಹೆಚ್ಚಾದಾಗ ಕಾಂಪಿಟೇಟರ್ಸ್ ತನ್ನ ಫಾರ್ಮುಲಾ ಕದಿಯಬಾರದು ಅಂತ ಮೊದಲೇ ಪ್ಲಾನ್ ಮಾಡಿ ರಿಸರ್ಚ್ ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯ ವ್ಯಾಲ್ಯೂ ಅರ್ಥ ಮಾಡಿಕೊಂಡು ಪೇಟೆಂಟ್ನಲ್ಲಿ ತನ್ನ ಒರಿಜಿನಲ್ ಫಾರ್ಮುಲಾವನ್ನೇ ಬದಲಾಯಿಸಿ ಜಗತ್ತಿನಿಂದ ಮುಚ್ಚಿಟ್ಟಿದ್ದ. ಎಂಥ ಬ್ರಿಲಿಯಂಟ್ ಮೈಂಡ್ ಅಲ್ವಾ? ಈ ಟೈಮ್ಲೈನ್ ನೋಡಿದ್ರೆ ನಮ್ಗೆ ಈ ಜರ್ನಿಯ ಸಂಪೂರ್ಣ ಚಿತ್ರಣ ಸಿಗುತ್ತೆ. 1856ರಲ್ಲಿ ನಡೆದ ಒಂದು ಸಣ್ಣ ತಪ್ಪು ಹೇಗೆ ಫ್ಯಾಷನ್ ಜಗತ್ತನ್ನ ಆಳಿ ಅಲ್ಲಿಂದ ದೊಡ್ಡ ಇಂಡಸ್ಟ್ರಿಗಳನ್ನ ಹುಟ್ಟಾಕಿ ಮೆಡಿಕಲ್ ಫೀಲ್ಡ್ಗೆ ಕಾಲಿಟ್ಟು ಜೀವರಕ್ಷಕವಾಗಿ ಬದಲಾಯಿತು. ಹಾಗೆ 150 ವರ್ಷಗಳ ಹಳೆ ಪೇಟೆಂಟ್ ರಹಸ್ಯವನ್ನ ಹೇಗೆ ಆಧುನಿಕ ವಿಧಿವಿಜ್ಞಾನ ಬಯಲು ಮಾರಿದೆ ಅನ್ನೋದು ನಿಜಕ್ಕೂ ಅದ್ಭುತ. ಇದೆಲ್ಲ ನೋಡಿದ್ಮೇಲೆ ಒಂದು ನಂಬಲಾಗದ ಸರಪಳಿ ಕ್ರಿಯೆ ನಮ್ಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಅನಿರೀಕ್ಷಿತ ತಿರುವುಗಳಲ್ಲಿರುತ್ತೆ. ಹಾಗಾದ್ರೆ ಇದೇ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಲ್ಯಾಬ್ಗಳಲ್ಲಿ ನಡೆಯುತ್ತಿರುವ ಯಾವ ವಿಫಲ ಪ್ರಯೋಗ ನಾಳೆಯ ಬಹುದೊಡ್ಡ ಕ್ರಾಂತಿಗೆ, ಬಹುದೊಡ್ಡ ಆವಿಷ್ಕಾರಕ್ಕೆ ನಾಂದಿ ಹಾಡ್ಬೋದು? ಖಂಡಿತ ಇದೊಂದು ಕುತೂಹಲಕಾರಿ ಪ್ರಶ್ನೆ ಅಲ್ವಾ? ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ. ಹೊಸ ವಿಷಯಗಳ ಅನ್ವೇಷಣೆ ಹೀಗೇ ಮುಂದುವರಿಯಲಿ.